ಪೂಜ್ಯರಂಥ ಶ್ರೀ ಕನೇರಿ ಮಠದ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ದಿಕ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರಮೂರ್ತೆ ಸ್ವಾನುಭೂತೆ ಕಮಾನಾಯ ನಮಃ ಶಾಂತಾಯ ತೇಜಸ್ಸೆ. ಯಾರ ಸ್ಮರಣೆಯನ್ನು, ಹುಟ್ಟುಹಬ್ಬದ ಸ್ಮರಣೆಯನ್ನು ಮಾಡಿಕೊಳ್ಳೋದಕ್ಕಾಗಿ ಸೇರಿದ್ದೇವೆಯೋ ಅಂಥ ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ ಸಭೆಯ ಸನ್ನಿಧಾನ ಮತ್ತು ಅಧ್ಯಕ್ಷರು, ಸಮುಪಸ್ಥಿತರು, ಯಾರಿಂದ ಉಪದೇಶದ ಮಾತುಗಳನ್ನು ಕೇಳಿದೆವೋ ಎಲ್ಲ ಹಿರಿಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ವಂದನೆಗಳು. ಕೆಲವು ದಿವಸಗಳ ಹಿಂದೆ ನನಗೆ ನಿಮ್ಮಂಗೆ ಮೆತ್ತನ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. ಅದೇ ಮಾತಾಡಿದ್ರೆ ಚೆನ್ನಾಗಿ. ಯಾಕಂತಂದ್ರೆ ಅವು ಎಲ್ಲ ಶಬ್ದ ಗಿಬ್ದ ಹುಡುಕಾಡ್ಕೊಂಡು ಬರೋದ್ರಾಗ ಎಲ್ಲ ದಾಟಿ ಹೋಗಿರ್ತೀವಿ ನಾವು. ನನಗೆ ಕೆಲವು ದಿವಸದಿಂದ ನಮ್ಮ ವೀಣಕ್ಕೆ ಫೋನ್ ಮಾಡಿದರು, ಸ್ವಾಮೀಜಿ ಅಪ್ಪಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ, ನೀವು ಬರಬೇಕು ಅಂತ. ನೋಡುವ, ನಾ ಬರ್ತೀನಿ, ನಾ ಬಂದೆ ಅಂದ್ರೆ ನಿನಗೆ ಭಾಳ ತ್ರಾಸಕ್ಕೈತೆ ನೋಡು ಅಂತ ಹೇಳಿದ್ನ. ಮೊದಲು ಒಂದು ಜರ ವಿಚಾರ ಮಾಡಿದ್ಲು ಏನೇನು ಆಗ್ಬೋದು ಅಂತ. ನಾ ಬಂದೆ ಅಂದ್ರೆ ಪೊಲೀಸರು ಬರ್ತಾರೆ ನಿನ್ನ ಹಿಂದೆ, ನಾ ಬಂದೆ ಅಂದ ಮತ್ತೊಂದಿಷ್ಟು ಮಂದಿ ಬರ್ತಾರೆ ಹಿಂದೆ. ಅದಕ್ಕೆ ನೋಡಿ ನಿನಗೆ ಜಮಾಸ್ತಿತ್ತಂದ್ರೆ ವಿಚಾರ ಮಾಡಿ ಹೇಳು ಅಂದ್ರೆ ನಾ ಬರ್ತೀನಿ ಅಂತಂದೆ. ಮತ್ತೆ 2-3 ದಿವಸ ಬಿಟ್ಟು ಮತ್ತೆ ಫೋನ್ ಮಾಡಿದ್ವಿ, ಏನಾದದ್ದಾಗಲಿ ಬಂದು ಬರ್ರಿ ನಾನು ನೋಡ್ಕೊತೀನಿ ಅಂತಂದು. ಅಂದ ಕೂಡಲೇ ನಾ ಬಂದು ಏನು ಮಾಡವ ಅಂತ ಮಾಡೋದವ ಅಂತ ಕೇಳಿದ್ದೀನಿ ನಾನು. ಏನೂ ಮಾಡೋದಿಲ್ಲರಪ್ಪ, ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಕೂಡೋದು ಆಡೋದು, ಎಲ್ಲರನ್ನೂ ಭೇಟಿ ಮಾಡೋದು ಹೋಗೋದು. ಆಮೇಲೆ ಅಪ್ಪಂದೊಂದು ಜೀವನ ದರ್ಶನ ನಾವು ಚಿತ್ರರೂಪದಲ್ಲಿ ಮಾಡಿದ್ದೀವಿ, ಅದನ್ನಷ್ಟು ವೀಕ್ಷಿಸಬೇಕು. ಆಮೇಲೆ ಸಿದ್ದೇಶ್ವರ ಅಪ್ಪಗಳ ಒಡನಾಡಿಗಳಾದಂಥವ್ರು, ಅವ್ರ ಸಮೀಪದಲ್ಲಿರುವಂಥವ್ರು ಯಾರಾದರೂ ಒಬ್ಬರು ಬಂದ್ರೆ ನನಗೆ ಭಾಳ ಸಂತೋಷ ಆಕತಿ ಬರಬೇಕು ಅಂತ. ನಾನಂತೂ ಬನ್ನಂಜೆ ಗೋವಿಂದಾಚಾರ್ಯನ ನೋಡಿಲ್ಲ, ಆದ್ರೆ ಕೇಳಿದ್ದೀನಿ. ನಾ ಇಷ್ಟು ತಿಳ್ಕೊಂಡೀನಿ, ವೀಣಕ್ಕನ್ನು ನೋಡಿದ್ರೆ ಇವ್ರ ಅಪ್ಪ ಹೆಂಗಿರಬೇಕು ಅಂತ ನನಗೆ ಅನ್ನಿಸ್ತು. ಇಷ್ಟರ ಮ್ಯಾಗ ಬಂದು ನಾನು ಅವು ಹುಲಿ ಮರಿ ಹುಲಿನೇ ಇರ್ತೈತಲ್ಲ, ಇಲಿ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವೀಣಕ್ಕನ ಹಿಂಗದಾಳ ಅಂದ್ರೆ ಇವರಪ್ಪ ವೀಣಕ್ಕನ ಅಪ್ಪನ ಇರ್ಬೇಕಲ್ಲ. ಅದಕ್ಕೆ ಹೋದ್ರೆ ಹಾನಿ ಏನಿಲ್ಲ, ಲಾಭನ ಇರ್ತೈತಿ. ಅಲ್ಲೆಲ್ಲ ಅದೇ ವಿದ್ವಾಂಸರು ಬಂದಿರ್ತಾರೆ. ನಾನು ಅವರನ್ನು ದೂರದಿಂದ ಕೇಳಿದ್ದು, ನೋಡಿದ್ದು. ಬಹಳ ಜನ ಈ ಪೃಥ್ವಿಗೆ ಬರ್ತಾರೆ, ಬಂದದ್ದು ಗೊತ್ತಾಗಂಗಿಲ್ಲ, ಹೋದದ್ದು ಗೊತ್ತಾಗಂಗಿಲ್ಲ. ಕೆಲವು ಜನ ಬರ್ತಾರೆ, ಇರುತನ ಅದಾರ ಇಲ್ಲ ಅನ್ನಂಗೆ ಇರ್ತಾರೆ, ಹೋದ್ರಂದ್ರೆ ಗೊತ್ತಾಗೋದಿಲ್ಲ. ಇನ್ನು ಕೆಲವು ಮಂದಿ ಬರ್ತಾರೆ, ಇರುತಾನ ಅದಾರ ಅಂತ ಅನ್ನಿಸ್ತೈತಿ, ಹೋದ ಕೂಡಲೇ ಗೊತ್ತಾಗೋದಿಲ್ಲ. ಇನ್ನು ಕೆಲವು ಮಂದಿ ಬರ್ತಾರೆ, ಒಟ್ಟ ಹೋಗೋದಿಲ್ಲ. ಅವ್ರು ಬನ್ನಂಜೆ ಅಂಥವ್ರು, ಬನ್ನಂಜೆ ಆಚಾರ್ಯ ಅಂಥವ್ರು. ದೇಹ ಮಾಯ ಆಗಿರಬಹುದು, ಆದ್ರೆ ಅವರನ್ನು ಮರಿಲಿಕ್ಕಾಗೋದಿಲ್ಲ. ಅವ್ರು ಯಾವಾಗಲೂ ಇರುವವರು. ಅವರ ಜ್ಞಾನದ ಮೂಲಕವಾಗಿ, ಆಚರಣೆಯ ಮೂಲಕವಾಗಿ ಅವ್ರ ಜೀವನ ಬಹಳ ಸ್ವಚ್ಛ ಶುದ್ಧವಾದಂಥ ಜೀವನ. ನಮ್ಮ ಶರಣರು ಒಂದು ಮಾತು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು ಅಂತ. ದೊಡ್ಡವ್ರು ಹೇಗಿರ್ತಾರ ಅಂದ್ರೆ, ಮನೆ ಹೇಗಿರ್ತೈತೆ ಗೊತ್ತಿಲ್ಲ, ಮನಸ್ಸಿನಿಂದ ಬಹಳ ದೊಡ್ಡವ್ರು ಇರ್ತಾರೆ. ಎಲ್ಲ ವಿಚಾರಗಳನ್ನು, ಎಲ್ಲ ತತ್ವಗಳನ್ನು ಸಮನ್ವಯಿಸ್ಕೊಂಡು ಹೋಗುವಂಥ ಅವರ ದೊಡ್ಡಸ್ತಿಕೆ. ನಾನು ಅವರ ಈ ಗೀತಾ ತಾತ್ಪರ್ಯವನ್ನು 2-3 ಆಗಲೇ ಹೇಳಿದ್ರಲ್ಲ ನಮ್ಮವರು, ಬೇರೆ ಬೇರೆ ಮತಗಳೊಂದಿಗೆ ತುಲನಾತ್ಮಕವಾಗಿ ಬರೆದದ್ದನ್ನು ನೋಡಿದ್ದೆ. ಎಷ್ಟು ಚೆನ್ನಾಗಿ ಎಲ್ಲವನ್ನೂ ಹೊಂದಿಸ್ಕೊಂಡು, ಎಲ್ಲವನ್ನೂ ಸಮನ್ವಯ ಮಾಡಿಕೊಂಡು ಹೋಗುವಂಥ ವಿಶಾಲ ಹೃದಯ ಬಹಳ ಕಡಿಮೆ ಜನರಲ್ಲಿ ಇರ್ತೈತೆ. ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ಯಾವಾಗಲೂ ನಾವೇನು ಮಾಡ್ತೀವಿ, ಝಂಡಾ ಉಂಚಾ ರಹೇ ಹಮಾರ,
ನಮ್ಮದ ಜೆಂಡಾ ಮ್ಯಾಗ ಐತಿ ಅಂತ ತಿಳ್ಕೊಂಡು ಹೋಗೋರ ನಾವು ಇರ್ತೀವಿ. ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ ಈ ಜಗತ್ತಿನೊಳಗೆ, ಅವ್ರದ್ದೇ ಆದಂಥ ತತ್ವ ಇದೆ, ಸಿದ್ಧಾಂತ ಇದೆ. ಅದು ಅವ್ರು ಕಂಡುಕೊಂಡಂಥ ಸಿದ್ಧಾಂತ, ನಮ್ಮದು ನಾವು ಕಂಡುಕೊಂಡಂಥ ಸಿದ್ಧಾಂತ. ನಾವೆಲ್ಲ ಯಾಕೆ ಕೂಡಿ ಹೋಗಬಾರ್ದು ಅನ್ನುವ ಭಾವನೆ ಇರ್ತಾವೆ. ಅಂಥವರಲ್ಲಿ ಗೋವಿಂದಾಚಾರ್ಯರು ಒಬ್ಬರು ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಅವರು ತಮ್ಮ ಜೀವನದಲ್ಲಿ ಹೇಗಿದ್ದರು ಅಂತ ನನಗನ್ಸುತ್ತೆ ಅಂದ್ರೆ, ನ್ಯಾಯನಿಷ್ಠುರಿ, ದಾಕ್ಷಿಣ್ಯಪರನಲ್ಲ, ಲೋಕ ವಿರೋಧಿ, ಶರಣ ಆರಿಗಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪನಾಗಿ. 100ಕ್ಕೆ 100 ಹೊಂದಾಣಿಕೆ ಆಗುವಂಥ ಮಾತು ಅಂತ ನನಗೆ ಹೇಳುತ್ತೆ. ಬಸವಣ್ಣವರು ಈ ಮಾತನ್ನು ಹೇಳಿದರು. ನ್ಯಾಯನಿಷ್ಠುರಿ, ದಾಕ್ಷಿಣ್ಯಪರನಲ್ಲ, ಲೋಕ ವಿರೋಧಿ. ಒಂದು ಸಾರಿ ಜನಕ್ಕೆ ಹಿಡಿಸ್ಬೋದು, ಹಿಡಿಸ್ಲಿಕ್ಕಿಲ್ಲ, ಆದರೆ ಆರಿಗಂಜುವನಲ್ಲ. ತಾವಾಗಲೇ ನೋಡಿದಾಗ ಬನ್ನಂಜೆ ಗೋವಿಂದಾಚಾರ್ಯನ ಕುರಿತು ನಾವೇನು ಹೇಳಬೇಕಾಗಿಲ್ಲ, ಎಲ್ಲವನ್ನು ಬಹುತೇಕ ಭಾಳ ಪರಿಶ್ರಮ ಪಟ್ಟು ತಯಾರು ಮಾಡಿದ್ದಾರೆ. ಅದನ್ನು ಹೇಗಿರಬೇಕು, ಒಂದು ಬಯೋಪಿಕ್ ಅಂದ್ರೆ ಈ ರೀತಿ ಇರಬೇಕು ಅಂತ ಆದರ್ಶ ಅನಿಸುವಂಗೆ ಅಷ್ಟು ಚಂದ ತಯಾರು ಮಾಡ್ಯಾನ. ಇಷ್ಟು 2-3 ಗಂಟೆನೂ ಒಂದು ನಿಮಿಷನೂ ಸಹಿತ ಯಾರಿಗೆ ಬೇಜಾರಾಗಿರಬಾರ್ದು, ಇನ್ನಷ್ಟು ಇನ್ನು ಮುಂದೆ ಏನು ಕೇಳಬೇಕು ಅಂತ ಅನಿಸ್ತಿತ್ತು. ಆ ರೀತಿ ಮಾಡಿದ್ದು. ಅದಕ್ಕಾಗಿ ವೀಣಕ್ಕಗ ಮತ್ತು ಆಕಿನ ಬಳಗದವ್ರಿಗೆ ಎಲ್ಲರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇಂಥವು ಬರಬೇಕು ಮಹಾತ್ಮರನ್ನ ಕುರಿತು. ಲೋಕ ವಿರೋಧಿ, ಶರಣ ಆರಿಗಂಜುವನಲ್ಲ, ಯಾರಿಗೆ ಅಂಜವ್ರಲ್ಲ ಅಂತ ಅದನ್ನು ನೋಡಿದ ಮೇಲೂ ಗೊತ್ತಾಯ್ತು. ಮೊದಲಿಂದನೂ ನಾನು ಕೇಳಿದ್ದೆ ಅವ್ರ ಬಗ್ಗೆ. ಯಾಕೆ ಅಂದರೆ, ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪೆನಾಗಿ, ಆ ಕೃಷ್ಣ ಪರಮಾತ್ಮನ ರಾಜತೇಜದಲ್ಲಿರೋದ್ರಿಂದ ಉಳಿದವ್ರದನ್ನು ಯಾರ್ದನ್ನು ಬಹಳವಾಗಿ ಹಚ್ಕೋಬೇಕು ಅಂತ ಅಂದವರಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದು ಮಾತು ಅವ್ರನ್ನ ನೋಡಿದ ಕೂಡಲೇ, ಅವ್ರನ್ನ ಕೇಳಿದ ಕೂಡಲೇ ಅನಿಸ್ತು. ಏನು ಅಂದ್ರೆ, ನಮ್ಮ ಆದಯ್ಯನವರು ಒಂದು ವಚನ ಹೇಳಿದ್ದಾರೆ. ಏನು ಅಂತಂದ್ರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ಭಾವದಲ್ಲಿ ದಿಗಂಬರತೆ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಇನ್ನೇನ ಮನುಷ್ಯನಿಗೆ ಅಂತ ಆದಯ್ಯನವರು ಒಂದು ಮಾತು ಹೇಳ್ತಾರೆ. ಅದು ನಮ್ಮ ಬನ್ನಂಜೆ ಆಚಾರ್ಯರಿಗೆ 100ಕ್ಕೆ 100 ಫಿಟ್ಟಾಗಿ ಕೂಡುತ್ತೆ ಅಂತ ನನಗನ್ಸುತ್ತೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ಭಾವದಲ್ಲಿ ದಿಗಂಬರತೆ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಇನ್ನೇನು ಅವರಿಗೆ ಅಂಥ ವ್ಯಕ್ತಿಮತ್ವ ಆಚಾರ್ಯರದಾಗಿತ್ತು ಅಂತ ಅನಿಸುತ್ತೆ. ಆಚಾರ್ಯರು ತಮ್ಮ ಛಾಪನ್ನು ಏನು ಮೂಡಿಸಿ ಹೋಗಿದ್ದಾರೆ, ಅದು ನಮ್ಮ ಗಣೇಶ್ ಜಿಯವರಾಗಲಿ ಮತ್ತು ಖರ್ಜ್ಗಿ ಸರ್ ಹೇಳಿದಂತೆ ಅದನ್ನು ಆಕಲನೆ ಮಾಡಿಕೊಂಡದ್ದನ್ನು ಅರಗಿಸ್ಕೊಂಡದ್ದನ್ನು ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಳಿಕ್ಕೆ ಸಮಯ ಹಿಡಿಯುತ್ತೆ. ಅದು ಬರ್ತಾ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗುತ್ತೆ. ಆವಾಗ ಇನ್ನಷ್ಟು ಆಚಾರ್ಯ ಕುರಿತು ಸದ್ಭಾವನೆಗಳು ಸಮಾಜದಲ್ಲಿ ಬೆಳೀತಾ ಹೋಗ್ತಾವು ಅಂತ ಅನಿಸುತ್ತೆ. ಅಂಥ ಆಚಾರ್ಯರಿಗೆ ಎಷ್ಟು ಅವರ ಕಾರ್ಯಕ್ಕೆ ತಾವು ಕೇಳಿದ್ರಲ್ಲ, ನನಗೆ ಇಷ್ಟು ಬೆನ್ನು ನೋವಿದ್ದರೂ ಸಹಿತ ನಾನು ಹಾಸ್ಪಿಟ್ಲ್ನಲ್ಲಿ ಇರೋದಿಲ್ಲ, ನಾನು ಒಯ್ದ ಆಸನದ ಮೇಲೆ ಕೂಡಿಸ್ರಿ, ನಾನು 4 ಮಾತುಗಳನ್ನು ಅದು ಒಂದು ಪೂಜೆ ಅನ್ನುವ ಅರ್ಥದಲ್ಲಿ. ಉಪನ್ಯಾಸ ಅಥವಾ ಪ್ರವಚನ ಇದು ಬರೀ ಮಾತನಾಡುವ ವಿಷಯ ಅಲ್ಲ, ಇದು ಒಂದು ಪೂಜೆ ಅನ್ನುವ ರೀತಿಯಲ್ಲಿ. ಪೂಜೆಯನ್ನು ಏನೇ ಆದರೂ ಸಹಿತ ಪೂಜೆ ತಪ್ಪಿಸಬಾರ್ದು ಅಂತೀವಲ್ಲ. ನಮ್ಮ ಸಿದ್ದೇಶ್ವರ ಅಪ್ಪಗಳು ಇದೇ ರೀತಿ ಹೇಳ್ತಿದ್ರು. ಇದು ನಾವು ಮಾತನಾಡುವ ಮಾತುಗಳು ಬಾಯಿ ಚಟಕ್ಕಾಗಿ ಮಾತನಾಡುವಂಥದ್ದಲ್ಲ, ಅದು ಒಂದು ಪೂಜೆ ಅನ್ನುವ ಪವಿತ್ರ ಭಾವನೆಯಿಂದ ಆ ಕಾಯಕವನ್ನು ಮಾಡಬೇಕು ಅಂತ. ಅದನ್ನು ನಾನು ಆಚಾರ್ಯ ಇದರಲ್ಲಿ ಆಗಲೇ ಕಂಡೆ. ಪೂಜೆ ಅಂತ ಇದನ್ನು ಭಾವಿಸಬೇಕು ಅನ್ನುವಂಥ ಭಾವನೆ. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಆಚಾರ್ಯರಲ್ಲಿ ಕಂಡದ್ದು ಅಂದ್ರೆ ಆಚಾರ್ಯ ಶಿಷ್ಯರಾದಂಥವರು. ಯಾಕಂದರೆ ಅವರಿಗೆ ಸನಾತನ ಮತ್ತು ವಿನೂತನ ಎರಡನ್ನೂ ಜೋಡಿಸುವಂಥ ಬಹುದೊಡ್ಡ ಸಾಮರ್ಥ್ಯ ಆಚಾರ್ಯರಲ್ಲಿತ್ತು. ಇರಲಿಲ್ಲ ಅಂದ್ರೆ ನಾವೊಬ್ಬರು ಹಾದಿವಿ ಅಂದ್ರೆ ಈ ಕಡೆ ಜಂಜಿ ಕಡೆ ಹೋಗ್ತೀವಿ, ಇರಲಿಲ್ಲ ಅಂದ್ರೆ ಹಾದಿವಿ ಅಂದ್ರೆ ಆ ಕಡೆ ಹಿಂದಕ್ಕೆ ಹೋಗಿ ಎಲ್ಲರ ಶಿಲಾಯುಗದಲ್ಲಿ ಸಿಕ್ಕೊಂಡು ಕುಂದಿರ್ತೀವಿ. ಆದರೆ ಆಚಾರ್ಯರು ಹಾಗಿಲ್ಲ. ಇವೆರಡನ್ನೂ ಸಮನ್ವಯಗೊಳಿಸಿಕೊಂಡು ಯಾವುದಾದ್ರೂ ಗೊಡ್ಡು ವಿಚಾರ ಬಂದಿತ್ತು ಅಂದ್ರೆ ಅದನ್ನು ನಿರ್ದಯವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಅದು ಗೊಡ್ಡು ವಿಚಾರ
ಅದು ಸರಿಯಲ್ಲ ಅಂತ ಹೇಳುವಂಥ ಶಕ್ತಿ ಸಾಮರ್ಥ್ಯ ಅವರಲ್ಲಿತ್ತು ಅಂತ ಅವ್ರ ಮಾತುಗಳನ್ನು ಕೇಳೋದ್ರಿಂದ ಅನಿಸುತ್ತೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆಚಾರ್ಯರು ಎಷ್ಟು ದೊಡ್ಡವರು ಅಂದ್ರೆ ಅವ್ರ ಮಾತುಗಳನ್ನು ಕೇಳಿದಂಥವ್ರು ಯಾವ್ಯಾವ ರಂಗದಲ್ಲಿ ಹೋಗಿದ್ದಾರೆ. ಆದರೆ ನಮ್ಮ ಕ್ಷೇತ್ರದೊಳಗೂ ಅವರು ಗೃಹಸ್ಥರಾಗಿದ್ದರೂ ಸಹಿತ ಬಹಳ ಜನ ಸನ್ಯಾಸಿಗಳು, ಅವ್ರ ಶಿಷ್ಯರು, ಅವರ ಉಪನ್ಯಾಸಗಳನ್ನು ಕೇಳಿದವರು ಸನ್ಯಾಸಿಗಳಾಗಿದ್ದಾರೆ. ಅಷ್ಟೇ ಅಲ್ಲ, ಅಂಥ ಸನ್ಯಾಸಿಗಳನ್ನು ಸಹಿತ ನಿರ್ಮಾಣ ಮಾಡುವಂಥ ಸಾಮರ್ಥ್ಯ ಆಚಾರ್ಯರಲ್ಲಿತ್ತು ಅಂತ ನನಗನ್ನಿಸುತ್ತೆ. ಅಂಥ ಆಚಾರ್ಯರಿಗೆ ನಾವು ಅವರ ಮಾತುಗಳನ್ನು ಕೇಳೋದು, ಅದನ್ನು ಇನ್ನಷ್ಟು ಕೊನೆಯ ವ್ಯಕ್ತಿಯವರೆಗೆ ಮುಟ್ಟಿಸೋದು ಇದೇ ನಮ್ಮ ಕರ್ತವ್ಯ. ಹಂಗೆ ತಿಳ್ಕೊಂಡ ನಮ್ಮ ವೀಣಕ್ಕ ಬರೀ ಹಗಲು ರಾತ್ರಿ ಹೋದ ವರ್ಷ ಎಲ್ಲೇ ಕಾರ್ಯಕ್ರಮ ಮಾಡಿದ್ಲು, ಅದು ಇನ್ನೂ ಮುಗ್ದೈತೆ ಅನ್ನೋದ್ರಾಗ 6 ತಿಂಗಳಿಂದನೂ ಶುರು ಮಾಡ್ಯಾಳ. ಮೆಸೇಜ್ ಹಾಕತ್ತಿರ್ತಾಳೆ. ಆಮ್ಯಾಗ ವೀಣಕ್ಕಂದು ಒಂದು ಏನು ವಿಶೇಷ ಅಂದ್ರೆ ಆಕಿನ ವಿನಂತಿ ಹೆಂಗೆ ಇರ್ತೈತೆ ಅಂದ್ರೆ ಆರ್ಡ್ರಕ್ಕಿಂತ ಅಚ್ಚಕ್ಕಿರ್ತೈತೆ. ನನ್ನ ವಿನಂತಿಯಪ್ಪ ಇದು ನೋಡಿ ಹೆಂಗೆ ಮಾಡ್ತೀಯ ಅಂದು. ನೀ ವಿನಂತಿ ಮಾಡ್ಕೋತೀಯಲ್ವ, ಇದಕ್ಕಿಂತ ಆಗ್ರಹ ಮಾಡಿ ನೀ ಬರಬೇಕಂತಂದ್ರೆ ಭಾಳ ಚಲೋ ಇರ್ತೈತಿ, ಹಂಗೆ ಆರ್ಡ್ರ್ ಮಾಡ್ತಾ ಬಾ ನೀನು ಅಂತಂದೆ ನಾ ಆಕೆಗೆ. ಇಲ್ರಿಪ್ಪ ನಾ ಹಿಂಗೆ ಮಾತಾಡೋಕ್ಕೆ ಅಂದ್ಲು. ನೀ ಅದನ್ನು ಬೆಳೆಸ್ಕೊಂಡು ಚಲೋ ಮಾಡಿವ, ಆದ್ರೆ ನನಗೆ ಹಿಂಗೆ ಅನ್ನಿಸ್ತೈತಿ ನೋಡಿ, ನೀ ಮಾತಾಡೋ ಮಾತು ಕೇಳಿದ್ರೆ ಯಾವ ಅಲ್ಲಿ ಅನ್ಬೇಕು. ನೀವು ನೋಡಿರಲಿಲ್ಲ ಇಷ್ಟು ಮೊದಲನೇ ದಿವಸದಿಂದ ಇಲ್ಲಿವರೆಗೆ ಯಾರು ಒಬ್ಬರ ಒಲ್ಲೆ ಅಂದಾರ? ಎಲ್ಲರೂ ಏನಾಗವು ನಮ್ಮ ಆಕಳ ಹುಲಿ ಇವು ಎರಡು ಒಂದೇ ಕಡೆ ಕೂಡುದಿಲ್ಲ ಒಂದೊಂದು ಸಾರಿ. ಆದರೆ ವೀಣಕ್ಕನಂತ ರಿಂಗ್ ಮಾಸ್ಟರ್ ಇದ್ರಂದ್ರೆ ಎಲ್ಲ ಒಂದೇ ಕಡೆ ಬರ್ತಾವೆ ಅಂತ ನನಗೆ ಅನ್ನಿಸ್ತೈತಿ. ಆದ್ದರಿಂದ ತಮ್ಮೆಲ್ಲರ ದರ್ಶನ, ಪೂಜ್ಯರ ದರ್ಶನ ಮತ್ತು ಆಚಾರ್ಯ ಜೀವನ ದರ್ಶನವನ್ನು ಮಾಡಿಸಿದಂಥ ವೀಣಕ್ಕನಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತನಾಡ್ತೀನಿ. ಪೂಜ್ಯರಾದ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಸೇರಿದ ಸರ್ವರ ಪರವ ಕೂಡ ಹೃದಯ ಸ್ಪರ್ಶಿ ನಮನಗಳನ್ನು ಸಮರ್ಪಿಸ್ತಾ ಇದ್ದೇವೆ.